ಮೇಘ ಅವರೇ, ನನ್ನ ಜೊತೆ ಇವಾಗ ಒಂದು ಕ್ವಿಕ್ ಬಿಟ್ಸ್ ಅಂತ ಒಂದು ಚಿಕ್ಕ ಸೆಗ್ಮೆಂಟ್. ಏನಂತಂದ್ರೆ ಕ್ವಿಕ್ ಆಗಿ ಆನ್ಸರ್ ಮಾಡ್ಬೇಕು ನೀವು ಈ ಕ್ವೆಶನ್ಸ್ಗೆ. ನಾನು ಕೇಳ್ತಾ ಹೋಗ್ತೀನಿ, ಎಲ್ಲ ನಿಮ್ ಬಗ್ಗೆನೇ ಇದೆ. ಹೌದಾ? ಟೆನ್ಷನ್ ತಗೋಬೇಡಿ, ಎಕ್ಸಾಮ್ ಅಲ್ಲ. ಫಾಸ್ಟ್ ಆಗಿ ಆನ್ಸರ್ ಮಾಡ್ಬೇಕು, ಪ್ರೋಸೆಸ್ ಆಗಲ್ಲ ಕ್ವಶನ್ ಒಂದ್ಸಲ ಬೇಗ. ಆದ್ರೆ ಫಾಸ್ಟ್ ಆಗಿ ಅಂದ್ರೆ ಕ್ವಿಕ್ ಆಗಿ ಹೇಳ್ಬೇಕು ನೀವು. ಬಟ್ ಅಂತ ಮ್ಯಾಥ್, ಸೋಷಿಯಲ್ ಸ್ಟಡೀಸ್, ಸೈನ್ಸ್ ಇಲ್ಲ. ನೀವು ಕ್ಯಾಮ್ರಾ ಫೇಸ್ ಮಾಡಿ ಫಸ್ಟ್ ಶಾಟ್ ಓಕೆ ಆಗಿರತ್ತಲ್ವಾ, ಅದಕ್ಕೆ ಮುಂಚೆ ಎಷ್ಟು ಟೇಕ್ಸ್ ತಗೊಂಡಿದ್ರಿ ಅದ್ ನೆನಪಿದ್ಯಾ ನಿಮಗೆ? ಹೈಯೆಸ್ಟ್ ಹೇಳ್ಬೇಕಾ? ಹೇಳಿ ಪರವಾಗಿಲ್ಲ. ಒಂದು ಮೇ ಬಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಆಗ್ತಾನೆ ಕಲಿತಿರ್ತೀರ, ಸೊ ದಟ್ಸ್ ವೈ ಅವಾಗ ಸ್ವಲ್ಪ ಜಾಸ್ತಿ ಟೇಕ್ಸ್ ಆಗಿರುತ್ತೆ. ಆಗೆಲ್ಲ ಸ್ವಲ್ಪ ಅಂದ್ರೆ ಕಮ್ಮಿನೇ. ಈ ರೀಸೆಂಟ್ ಪ್ರಾಜೆಕ್ಟ್ ಅಲ್ಲಿ ಅದೊಂದಾಗಿದೆ, ಒಂದೇ ಒಂದು ವರ್ಡ್ಗೆ ಎಷ್ಟು ಟೇಕ್ ತಗೊಂಡಿದ್ರಿ? ಒಂದೇ ಒಂದು ವರ್ಡ್ಗೆ 8. ಒಂದು ವರ್ಡ್ಗೆ ಒಂದು ವರ್ಡ್ಗೆ ಅದೇ ಓಡಿಸ್ಕೊಂತಿದ್ದು ಒಂದು 8-9 ಆದ್ರೂ ಆಗಿರ್ಬೋದು. ಮೆಮೊರಬಲ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಶೋ ಅಲ್ಲಿ ಹೇಳ್ಬೇಕಾ ಇಲ್ಲ ಪರ್ಸನಲ್ ಹೇಳ್ಬೇಕಾ? ಎರಡು ಹೇಳಿ. ಎರಡು. ಈ ರಾಜಾರಾಣಿ ಶೋ ಅಲ್ಲಿ ಮೆಮೊರಬಲ್ ಅಂತಂದ್ರೆ ಕಟ್ಟಿ ಡ್ಯಾನ್ಸ್ ಆಡಿದ್ದು, ಅದು ಮೆಮೊರಬಲ್. ಇನ್ನು ನನ್ನ ಪರ್ಸನಲ್ ಅಂತಂದ್ರೆ ನಾನು ನೃತ್ಯಾಭಿಸಾರ ಅಂತ ರಂಗಪ್ರವೇಶ ಥರ ಮಾಡಿದ್ದು, ಅದಿಷ್ಟ. ಸೂಪರ್. ಇಂದಿಗೂ ಮನಸ್ಸಲ್ಲಿ ಉಳಿದಿರೋ ಬಾಲ್ಯದ ನೆನಪು? ಸೈಕಲಲ್ಲಿ ಯಾವಾಗಲೂ ಬೀಳ್ತಿದ್ದೆ, ಅದು ಯಾವಾಗೂ ನೆನಪಾಗುತ್ತೆ. ಸಂಜಯ್ ಅವರನ್ನ ಮೊದಲ ಬಾರಿಗೆ ನೀವು ನೋಡಿದ್ದೆಲ್ಲಿ? ಸೀರಿಯಲ್ ಸೆಟ್ಟಲ್ಲಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಡ್ರೆಸ್ ಹಾಕಿದ್ರು. ಏನಪ್ಪ ಯಪ್ಪ ಇನ್ನು ವಿಲನ್ ಥರ ಇದಾನಲ್ಲ ಅಂತ ಅನ್ಸುತ್ತೆ. ಅದೇ ನೀವು ಅವ್ರನ್ನ ನಿಮ್ಮ ಲೈಫ್ ಹೀರೋ ಮಾಡ್ಕೊಂಡ್ಬಿಟ್ರಿ. ನಿಮ್ಮ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು? ಸ್ಟ್ರೆಂತ್ ವೀಕ್ನೆಸ್ ಮೇ ಬಿ ನಾನು ಎಲ್ಲರನ್ನೂ ಬೇಗ ನಂಬೋದು, ನಂಬ್ತೀನಿ, ಜಾಸ್ತಿ ಪ್ರೀತಿ ತೋರಿಸ್ತೀನಿ. ಅದೇ ನನ್ನ ವೀಕ್ನೆಸ್ಸು, ಅದೇ ನನ್ನ ಸ್ಟ್ರೆಂತು. ನಿಮ್ಮ ಫೇವ್ರೆಟ್ ಔಟ್ಫಿಟ್? ಕಂಫರ್ಟಬಲ್ ಆಗಿ ನಂಗೆ ಸ್ಯಾರಿನೂ ಇಷ್ಟ. ಲೂಸ್ ಡ್ರೆಸ್ಸಸ್ಸು, ಜೀನ್ಸು. ನೀವು ತುಂಬ ಚೆನ್ನಾಗಿ ಮಾಡೋ ಅಡುಗೆ? ಮೊಸರನ್ನ, ಒಗ್ಗರಣೆ ಹಾಕೊಟ್ಟು. ನಿಜವಾಗ್ಲೂ ಮೇಘವರೇ ಆನ್ಸರ್ ಯಾರು ಹೇಳಿಲ್ಲ. ಅದೇ ನೀವು ನಿಜ ನನ್ನ ಫೇವ್ರೆಟ್ ಫುಡ್ ಯಾವುದು ಅಂತ ಕೇಳ್ಬೇಕು ನೀವು. 3 ಹೊತ್ತು ನನಗೆ ಮೊಸರನ್ನ ಮಧ್ಯರಾತ್ರಿ ಎಬ್ಸ್ಬಿಟ್ಟು ಮೊಸರನ್ನ ಅಂದರೆ ಎದ್ದು ಕೂತ್ಕೊಂಡು ತಿಂತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಮೊಸರನ್ನ ಚೆನ್ನಾಗಿ ಮಾಡೋದು ಕಲ್ತ್ಬಿಟ್ರಾ? ಹಾಂ, ನಂಗೆ ಅದೇ ಅಂದರೆ ಮಾಡ್ತೀನಿ. ಸಡನ್ನಾಗಿ ಕ್ವಿಕ್ಕಾಗಿ ಒಂದು ಸಕ್ಕತ್ತಾಗಿ ಏನು ಮಾಡ್ತೀನಿ, ಮೊಸರನ್ನ ಅಂದರೆ ಅದಕ್ಕೆ ಒಗ್ಗರಣೆ ಹಾಕಿರ್ತೀನಿ, ಅದಕ್ಕೂ ಎಫರ್ಟ್ಸ್ ಇತ್ತು. ಸಾಸಿವೆ, ಮೆಣಸಿನ್ಕಾಯಿ, ಕಷ್ಟ ಎಲ್ಲ ಹಾಕ್ಬೇಕು. ನಿಮ್ಮ ಪತಿ ಸಂಜಯ್ ಅವ್ರ ಜೊತೆ ಥಿಯೇಟ್ರಲ್ಲಿ ನೋಡಿದ ಮೊದಲ ಫಿಲ್ಮ್? ಗಂಗೂಬಾಯಿ ಇರಬೇಕು. ಬಿಫೋರ್ ಮ್ಯಾರೇಜ್ ನೋಡಿದ್ರಿ ನೀವು ಒಟ್ಟಿಗೆ? ಓಕೆ. ಬೆಳಗ್ಗೆ ಎದ್ದ ತಕ್ಷಣ ದೇವರು ಪ್ರತ್ಯಕ್ಷ ಆಗಿ ಒಂದೇ ಒಂದು ವರ ಕೇಳಮ್ಮ ಅಂದರೆ ಏನು ಕೇಳ್ತೀರಾ? ನನಗೆ ಜಾಸ್ತಿ ನಿದ್ದೆ ಕೊಡು ಅಂತ ಕೇಳ್ತೀನಿ. ನಿದ್ದೆ ಬೇಕು ನಂಗೆ, ನಿದ್ದೆ. ನೀವು ಆಗ್ತಾನೆ ಎಚ್ಚರಾಗಿರ್ತೀರಾ ಅಂತ ಇಲ್ಲಿ ಬರ್ದಿತ್ತು, ಬೆಳಗ್ಗೆ ಎದ್ದ ತಕ್ಷಣ ಅಂತ. ನಿದ್ದೆ ಕೊಡು ದೇವ್ರೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಿದ್ದೆ. ಓಕೆ, ಅದು ಸ್ವಲ್ಪ ಬೇಸಿಕ್. ಈಗ ದೊಡ್ಡದಾಗಿ ಕೇಳ್ಬೋದು, ಯಾವಾಗೂ ನನಗೆ ಇದೇ ಥರ ಜಾಸ್ತಿ ಸಕ್ಸಸ್ ಕೊಡ್ತಾ ಇರುವಂಥದ್ದು. ಬಟ್ ಸಿಂಪಲ್ ಆಗಬೇಕು ಅಂದರೆ ದೇವ್ರೆ ನನಗೆ ನಿಜ ಒಳ್ಳೆ ನಿದ್ದೆ ಆದರೆ ಒಳ್ಳೆ ಕೆಲಸ ಮಾಡ್ಬೋದು. ಶೂಟಿಂಗಿಗೆ 1 ಅವರ್ ಲೇಟಾಗಿ ಕರೀಲಪ್ಪ, ನಿದ್ದೆ ಮಾಡ್ಬೋದು ನಾನು ಅಂತ, ಅಷ್ಟೇನೇನಿಲ್ಲ. ನಿಮ್ಮ ಫೇವ್ರೆಟ್ ಸ್ಯಾಂಡಲ್ವುಡ್ ಫಿಲ್ಮ್ ಸ್ಟಾರ್ಸ್? ನನಗೆ ರಮ್ಯಾ ಇಷ್ಟ, ರಮ್ಯಾ ಮ್ಯಾಮ್ ಇಷ್ಟ, ಯಶ್ ಇಷ್ಟ. ಓಕೆ, ನೋಡಿ ಇದರಲ್ಲೇ ಅರ್ಥ ಆಗುತ್ತೆ ಮೇಘ ಎಷ್ಟು ಸಿಂಪಲ್ ಅಂತ. ನಿದ್ದೆ, ಮೊಸರನ್ನ, ವೆರಿ ಸಿಂಪಲ್. ಬಟ್ ಚೆನ್ನಾಗಿ ಆನ್ಸರ್ ಮಾಡಿದ್ದೆ.